ಈಗ 6 ನಕ್ಸಲರು ಕೂಡ ಶರಣಾಗತರಾಗ್ತಾ ಇದ್ದಾರೆ. ಬಟ್ ಹಲವು ರೀತಿಯಾದಂಥ ಪ್ರಶ್ನೆಗಳು ಈ ವಿಚಾರದಲ್ಲಿ ಎದ್ದೇಳುತ್ತೆ. ಅದನ್ನು ಆಮೇಲೆ ಬರೋಣ. ಸೊ ಈಗ ಮಾಜಿ ನಕ್ಸಲ್ ಮುಜೆ ಖಾನ್ ಯಶೋಧ ಹೇಳಿಕೆಯನ್ನು ಕೊಟ್ಟಿರೋದು ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಆದರೂ ಕೂಡ ಬಂದಿದ್ದೀವಿ ನಾವು. ಇದು ಶರಣಾಗತಿಯಲ್ಲ, ಸಮಾಜದ ಮುಖ್ಯವಾಹಿನಿ ಬಂದಿದ್ದೀವಿ ನಾವು. ಸೊ ಪಬ್ಲಿಕ್ ಟಿವಿಗೆ ಮಾಜಿ ನಕ್ಸಲ್ ಯಶೋಧ ಹೇಳಿಕೆಯನ್ನು ಕೊಟ್ಟಿರೋದು. ನಕ್ಸಲರನ್ನ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಶೋಧ ಅವರೇ. ಸೊ ಉಡುಪಿಯಲ್ಲಿನ ಎನ್ಕೌಂಟರ್ನಲ್ಲಿ ಯಶೋಧ ಅವರು ಬದುಕುಳಿದಿರ್ತಾರೆ. ಸೊ ಈಗ ಸದ್ಯಕ್ಕೆ ಇವರೆಲ್ಲರನ್ನ ಕರ್ಕೊಂಡು ಬರುವಂಥದ್ರಲ್ಲಿ ಅವರ ಪಾತ್ರವೂ ಕೂಡ ಇದೆ. ಕಾರಣ ಯಾರನ್ನಾದರೂ ಒಬ್ಬರನ್ನ ಮನವೊಲಿಸಬೇಕು, ಅವರು ಇನ್ನುಳಿದಂಥವ್ರನ್ನ ಮನವೊಲಿಸ್ಕೊಂಡು ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಾಗಾಗಿ ಯಶೋಧ ಅವರು ಆ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನಿಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಮಾತಾಡಿಸಿದ್ದಾರೆ, ಅವ್ರನ್ನ ನೋಡೋಣ. ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ನಕ್ಸಲಿಸಂಗೆ ಕಾಲಿಟ್ಟು ಹೋರಾಟ ನಡೆಸಿದಂಥ ಮಾಜಿ ನಕ್ಸಲ್ ಮುಜೆ ಖಾನ್ ಯಶೋಧ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಇವತ್ತು ನಕ್ಸಲರು ಶರಣಾಗ್ತಿರುವಂಥ ಹಿನ್ನೆಲೆಯಲ್ಲಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಯಶೋಧ ಅವರ ಕೊಡುಗೆ ಕೂಡ ಸಾಕಷ್ಟು ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಇರುವಂಥ ಅವ್ರನ್ನೂ ಸಹ ಮಾತಾಡ್ಸೋಣ, ಏನು ಹೇಳ್ತಾರೆ ಅನ್ನೋದನ್ನು ಸಹ ನೋಡೋಣ. ಮೇಡಮ್ ನಮಸ್ತೆ. ಈಗ 6 ಜನ ನೀವು ನಕ್ಸಲಿಸಂನಲ್ಲಿ ಇದ್ದಂಥವ್ರು, ಈಗ 6 ಜನ ಹೊರಗಡೆ ಬರ್ತಿರುವಂಥದ್ದು, ಏನು ಹೇಳ್ತಾರೆ? 6 ಜನ ಹೊರಗಡೆ ಬರ್ತಿರುವಂಥದ್ದು ಒಳ್ಳೆ ವಿಷಯನೇ. ಯಾಕೆಂದರೆ ಒಳಗಡೆ ಇದ್ಕೊಂಡು ಒಬ್ರಿಗೊಬ್ರು ಬಡ್ದಾಡ್ಕೊಂಡು ಹೋರಾಟ ಮಾಡೋದಕ್ಕಿಂತನೂ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧ ಹೋರಾಟ ಮಾಡೋಕ್ಕೆ ಸುಮಾರು ಅವಕಾಶಗಳಿದ್ದಾವೆ. ಅದೇ ಹೋರಾಟ ಮಾಡ್ತಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳೋದು ಒಳ್ಳೆ ಇದಾಗಿದ್ದರಿಂದ ಅವ್ರು ಬರೋದು ಒಳ್ಳೆಯದಿದೆ ಅಂತ ನಾನು ಹೇಳ್ತೀನಿ. ಅಂತಂದರೆ ಮೇಡಮ್, ಇದನ್ನು ನೀವು ಮಾಜಿ ನಕ್ಸಲ್ ಆಗಿ ಶರಣಾಗತಿ ಅಂತ ಕರಿತಿರೋ, ಸಮಾಜದ ಮುಖ್ಯವಾಹಿನಿ ಅಂತ ಕರಿತೀರೋ? ಯಾಕೆಂದರೆ ಎರಡಕ್ಕೂ ವ್ಯತ್ಯಾಸ ಇರುವಂಥದ್ದು. ಏನಂತ ಕರಿತೀರಾ ನಾವು? ಸಮಾಜದ ಮುಖ್ಯವಾಹಿನಿ ಅಂತಲೇ ಕರಿತೀನಿ ನಾನು. ಸಮಾಜನ ಮುಖ್ಯವಾಹಿನಿಗೆ ಬರ್ತಾರೆ ಅಂತಲೇ ಕರಿತೀನಿ. ಏಕೆಂತಂದರೆ ಈಗ ಒಂದು ಕಡೆ ಕೆಲವೊಂದೊಂದು ವರ್ಗ, ಈಗ ಮಾಜಿ ನಕ್ಸಲರಾಗ್ಬೋದು ಅಥವಾ ಎಡಪಂಥೀಯ ನಿಲುವಿನವರಾಗ್ಬೋದು, ಇವರು ಸಮಾಜದ ಮುಖ್ಯವಾಹಿನಿ ಅಂತ ಕರೆದ್ರೆ ಮತ್ತೊಂದು ವರ್ಗ ಇದು ಶರಣಾಗತಿ ಅಂತ ಕರೆಯುತ್ತೆ. ಹಾಗಾಗಿ ನಾನು ನಿಮಗೆ ಶರಣಾಗತಿ ಅಂತ ಹೇಳೋಕ್ಕೆ ತಪ್ಪು ಮಾಡಿಲ್ಲ, ತಮ್ಮ ಇದಕ್ಕಾಗಿ ಹೋರಾಟ ಮಾಡಿರೋದಷ್ಟೇ. ಅದು ತಪ್ಪು ಮಾಡಿದರೆ ಶರಣಾಗತಿ ಅಂತ ಹೇಳ್ಬೋದು. ಆದರೆ ಬಂದೂಕು ಹಿಡಿದಿದ್ದೊಂದು ತಪ್ಪಾಗಿದೆ. ಆದರೆ ಶರಣಾಗತಿ ಅಂತ ಹೇಳೋಕ್ಕೆ ನಾನು ಪಡಲ್ಲ, ಮುಖ್ಯವಾಹಿನಿ ಅಂತಲೇ ಹೇಳ್ತೀನಿ ಸರ್. ಅಂದರೆ ಈಗ ಕರ್ನಾಟಕದಲ್ಲಿ ನಕ್ಸಲಿಸಮ್ ಹುಟ್ಟಿದಂಥ ಆರಂಭದ ದಿನಗಳಲ್ಲಿ ಮೊದಲ ಎನ್ಕೌಂಟ್ರು ಉಡುಪಿ ಜಿಲ್ಲೆ ಈದುನಲ್ಲಾಗಿತ್ತು. ಆ ಎನ್ಕೌಂಟ್ರಲ್ಲಿ ನೀವು ಸಹ ಅಲ್ಲಿದ್ದಂಥವ್ರು. ಆದರೆ ಅಂದರೆ ಅದೃಷ್ಟವತಾಶ ಉಳ್ಕೊಂಡು ಬಂದಿರೋಂಥದ್ದು. ಏನು ಅನಿಸುತ್ತೆ ಮೇಡಮ್, ಆ ನಕ್ಸಲಿಸಮ್ಗೆ ಅವತ್ತು ಒಂದು ಮಟ್ಟಕ್ಕೆ ಜೀವ ಹೋಗಿ ಬಂದಂಗೆ ಆಗುತ್ತೆ? ಏನು ಅವತ್ತಿಗೂ ಇವತ್ತಿಗೂ ನೆನೆಸ್ಕೊಂಡ್ರೆ ಈ ಒಂದು ಹೋರಾಟ ಇಷ್ಟು ವರ್ಷಗಳ ನಂತರ ಈ ಹೋರಾಟ ಹೇಗೆ ಅನಿಸುತ್ತೆ? ಅಂದರೆ ಭಯದ ವಾತಾವರಣದಲ್ಲೇ ಬದುಕಬೇಕಾಗತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ನನಗೆ ಇದು ಎನ್ಕೌಂಟ್ರೆ ಏನಾಯ್ತು ಅವತ್ತು ನನಗೆ ತುಂಬಾ ಭಯ ಇತ್ತು. ನನಗೆ ಗೊತ್ತಿಲ್ಲದೆ ಹೋಗಿರೋದು ನಕ್ಸಲಿಸಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ನಾನು ಸಂವಿಧಾನಬದ್ಧವಾದ ಹೋರಾಟಗಳನ್ನು ಮಾಡ್ತಾ ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕು ಅನ್ನೋ ಒಂದು ವಿಚಾರದಾಗ ಹೋದಾಗ ಆ ಥರದೊಂದು ಸಿಚುವೇಶನ್ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದ್ರ ಭಯದ ವಾತಾವರಣದಲ್ಲೇ ಬದುಕಬೇಕಾಗುತ್ತೆ ಸರ್. ಅಂದರೆ ಈಗ ಸಮಾಜದ ಮುಖ್ಯವಾಹಿನಿಗೆ ಬಂದ ಮೇಲೆ ಸರ್ಕಾರ ನಿಮಗೆ ಕೊಟ್ಟ ಮಾತುಗಳನ್ನು ಉಳಿಸ್ಕೊಂಡಿದೆಯಾ? ಈಗ ಸರ್ಕಾರ ನಿಮ್ಮನ್ನು ನೋಡ್ತಿರುವಂಥದ್ದಲ್ಲೂ ನಿಮಗೆ ತೃಪ್ತಿ ಇದೆಯಾ ಅನ್ಸುತ್ತೆ? ಇಲ್ಲ ಸರ್, ನಾವು ಮೂಲಭೂತ ಸೌಲಭ್ಯಗಳನ್ನು ಕೇಳಿದಾಗ ಸರ್ಕಾರ ನಮಗೆ ಸ್ಪಂದಿಸಿಲ್ಲ. ಮೂಲಭೂತ ಸೌಲಭ್ಯಗಳು ನಮಗೆ ಇಲ್ಲಿ ಇರ್ಬೋದು, ನಮ್ಮನೆ ಶೃಂಗೇರಿ, ಈಗ ನಾನು ಮದುವೆಯಾಗಿ ಈಗ ಶೃಂಗೇರಿಯಲ್ಲಿದ್ದೀನಿ, ಅಲ್ಲೂ ಕೂಡ ನಮಗೆ ಮೂಲಭೂತ ಸೌಲಭ್ಯಗಳು ಏನೂ ಸರಿಯಾಗಿಲ್ಲ. ಸರ್ಕಾರ ಸ್ಪಂದಿಸ್ತಿಲ್ಲ. ನಮ್ಮನ್ನು ಕೇಳೋರೇ ಯಾರೂ ಇಲ್ಲ ಅಂತಲೇ ಆಗಿದೆ. ಯಾಕೆಂದರೆ ಗ್ರಾಮ ಪ್ರತಿನಿಧಿಗಳು ಬರ್ತಾರೆ, ಓಟಾಗಿ ಬರಬೇಕಾದ್ರೆ ಬರ್ತಾರೆ, ತಗೊಂಡು ಹೋಗ್ತಾರೆ, ಬಿಟ್ಟರೆ ನಮ್ಮ ಪರಿಸ್ಥಿತಿ ಕೇಳೋರು ಯಾರಿಲ್ಲ. ನಮಗೆ ಒಂದು ಜಾಗ ಮಾಡಿಕೊಡ್ಬೇಕಾಗಲಿ, ಒಂದು ಅರಣ್ಯ ಹಕ್ಕು ಕಾಯ್ದೆ ಇದ್ದರೆ ನಮಗೆ ಒಂದು ಕಟ್ಟಿಗೆ ಕಡಿಯೋಕ್ಕೆ ಕೂಡ ಅರಣ್ಯದವರು ಬಿಡ್ತಿಲ್ಲ. ಒಂದು ಕಟ್ಟಿಗೆ ಸೊಪ್ಪು ತರೋಕ್ಕೆ ಯಾವುದಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ಸರ್ಕಾರನೂ ಸ್ಪಂದಿಸ್ತಿಲ್ಲ. ಸರ್ಕಾರ ಸ್ಪಂದಿಸಬೇಕು ಅಂದರೆ ನಾವು ಸಂವಿಧಾನಬದ್ಧವಾದ ಹೋರಾಟಗಳನ್ನ ಮಾಡಲೇಬೇಕು, ಶೋಷಣೆ ಇದನ್ನ ಹೋರಾಟ ಮಾಡಲೇಬೇಕು. ಹೋರಾಟ ಅನಿವಾರ್ಯ ಸರ್. ಅಂದರೆ ಈಗ 6 ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಏನು ಬರ್ತಾ ಇದ್ದಾರೆ, ಅವರ ಬೇಡಿಕೆಯೂ ಸಹ ಸ್ವಲ್ಪ ದಿನ ಒಂದಾಗಿದ್ದಂಥದ್ದು. ಅಂದರೆ ನಾವು ಬರೋದಕ್ಕಿಂತ ಮುಂಚೆ ಸರ್ಕಾರ ಒಂದು ರೀತಿ ಹೇಳುತ್ತೆ, ನಾವು ಬಂದ ಮೇಲೆ ಒಂದು ರೀತಿ ನಡೆಸ್ಕೊಳ್ಳುತ್ತೆ ಅಂತ. ಅದಕ್ಕೆ ಈ ಹಿಂದೆ ಸಾಕಷ್ಟು ನಿದರ್ಶನಗಳು ಕೂಡ ಇರುವಂಥದ್ದು. ಈಗ ಸಮಾಜ ಅಂದರೆ ಸರ್ಕಾರ ಕೊಟ್ಟಿರುವಂಥ ಭರವಸೆಗಳನ್ನ ಈಡೇರಿಸುತ್ತೆ ಅಂತ ನಿಮಗೆ ಅನಿಸುತ್ತಾ? ನನಗೆ ಅನಿಸಲ್ಲ ಸರ್. ಸರ್ಕಾರ ಕೊಟ್ಟಂಥ ಭರವಸೆ ಈಡೇರಿಸುತ್ತೆ ಅಂತ ನನಗೆ ಅನಿಸಲ್ಲ. ಆದರೆ ಒಂದು ಮಟ್ಟಕ್ಕೆ ಬಗೆಹರಿಸುತ್ತೆ ನಾನು ನಂಬಿಕೆ ಮೇಲಿದ್ದೀನಿ. ಒಂದು ನಂಬಿಕೆ ಮೇಲೆ ಬಗೆಹರಿಸಬೇಕು ಅಂತ ನಾನು ಸರ್ಕಾರನ ಕೇಳ್ಕೊಳ್ತಿದ್ದೀನಿ. ಬಟ್ ನಂಬಿಕೆ ಮೇಲೂ ಇದ್ದೀನಿ. ಮೇಡಮ್, ಕಡೆ ಪ್ರಶ್ನೆ. ಈಗ ಈ 6 ಜನ ಕರ್ನಾಟಕದಲ್ಲಿ ಮುಂಡ್ಗಾರಲ್ಲತಾನೆ ಈಗ ಮೋಸ್ಟ್ ವಾಂಟೆಡ್ ಅಂದರೆ ಮುಂಚೂಣಿಯಲ್ಲಿ ಇದ್ದಂಥವ್ರು, ಈಗ ಇವರೆಲ್ಲರೂ ಬಂದಿದ್ದಾರೆ ಅಂದರೆ ಈಗ ನಿಮಗೆ ತಿಳಿದಂಗೆ, ಯಾಕೆಂದರೆ ಈ 6 ಜನ ಸಮಾಜದ ಮುಖ್ಯವಾಹಿನಿ ಬರೋದಕ್ಕೂ ಕೂಡ ನಿಮ್ಮ ಪಾತ್ರ ಪ್ರಮುಖವಾಗಿರುವಂಥದ್ದು. ಈಗ ಕರ್ನಾಟಕದ ಕಾಡುಗಳಲ್ಲಿ ಎಷ್ಟು ಜನ ನಕ್ಸಲರು ಉಳ್ಕೊಂಡಿದ್ದಾರೆ ಮೇಡಮ್? ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ ಸರ್, ಸರಿಯಾದ ಮಾಹಿತಿ ಇಲ್ಲ. ಇವರೇ 6 ಜನ ಅಂತ ನನಗೆ ಒಂದು ಅನಿಸಿಕೆ. ಇನ್ನು ಕರ್ನಾಟಕದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಥ್ಯಾಂಕ್ ಯು.
ಸೊ ಇದು ಮಾಜಿ ನಕ್ಸಲ್ ಮುಜೆ ಖಾನ್ ಯಶೋಧ ಅವರ ಮಾತಾಗಿರುವಂಥದ್ದು. ಅಂತಂದರೆ ಈಗ ಏನು 6 ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರ್ತಿದ್ದಾರೆ, ಈ 6 ಜನ ಸಮಾಜದ ಮುಖ್ಯವಾಹಿನಿಗೆ ಬಂದರೆ ಮತ್ತೆ ಕರ್ನಾಟಕದ ಕಾಡುಗಳಲ್ಲಿ ನಕ್ಸಲರು ಇಲ್ಲ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ನಕ್ಸಲಿಸಂ ಯುಗಾಂತ್ಯ ಆಯಿತು ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.